ನೋಡಪ್ಪ, ಎಲ್ಲ ಕಾಲೇಜಲ್ಲಿ ಸಿಲೆಬಸ್ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಫ್ಯಾಕಲ್ಟಿ ಟ್ರೈನ್ ಮಾಡಿಬಿಟ್ಟೆಲ್ಲ ಮಾಡೋಕ್ಕೆ 10 ವರ್ಷ ಆಗುತ್ತೆ. ಬೇರೆ ಬೇರೆ ಕಾಲೇಜಲ್ಲಿ ಎಲ್ಲ ಚಿಕ್ಕ ಕಾಲೇಜಲ್ಲೆಲ್ಲ ಫ್ಯಾಕಲ್ಟಿ ಇರೋರು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆಲ್ಲ ಟ್ರೈನ್ ಮಾಡ್ಬೇಕಂದ್ರೆ ಆಗಲ್ಲ. ಅದು ನಾವು ನಾಕ ಮಾಡಬೇಕು. ನೀವೆಲ್ಲ ಬೇರೆ ಕಾಲೇಜಲ್ಲಿ ಎಷ್ಟು ಕಾಲೇಜ್ಗಳಿದೆ ಕರ್ನಾಟಕ? ಒಂದು 170 ಕಾಲೇಜ್ಗಳಿವೆ. ಅದೇನೋ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಎಲ್ಲ ಕಾಲೇಜಲ್ಲೂ ಎಲ್ಲ ಫ್ಯಾಕಲ್ಟಿಗೂ ಎಲ್ಲ ಗೊತ್ತಾಗತ್ತಾ? ಯಾರು ಗೊತ್ತಿಲ್ಲ, ಜಾಸ್ತಿ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಕಾಲೇಜ್ ಗೊತ್ತೇ ಇಲ್ಲ. ಚಿಕ್ಕ ಊರಲ್ಲಿ ಇದ್ದವರು ಅವ್ರಿಗೆಲ್ಲ ಜಾಸ್ತಿ ಗೊತ್ತಿಲ್ಲ. ಅದಕ್ಕೆ ಏನು ಮಾಡಬೇಕು, ಇವಾಗ ಸ್ಪೆಷಲೈಸ್ ಕೋರ್ಸಸ್ಸು, ಸ್ಪೆಷಲೈಸ್ ಪ್ರೊವೈಡರ್ಸು ಇದ್ದಾರೆ. ಅವ್ರಿಗೆಲ್ಲ ಕರೆದು ಬಿಟ್ಟು ಆನ್ಲೈನ್ ಕೋರ್ಸಸ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಅದು ನಮ್ದು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತು IT ಡಿಪಾರ್ಟ್ಮೆಂಟ್ ಒಟ್ಟಿಗೆ ಆಗ್ಬಿಟ್ಟು ಇವ್ರಿಗೆಲ್ಲ ಕೋರ್ಸಸ್ ಕೊಟ್ಬಿಟ್ಟು ಟ್ರೈನಿಂಗ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಇವಾಗಲೇ ಶುರು ಮಾಡಿದ್ರೆ ಬರೋ ವರ್ಷ ಏನಾದರೂ ಸ್ವಲ್ಪ ಅವ್ರಿಗೆ ಉದ್ಧಾರ ಆಗ್ಬೋದು. ಈ ವರ್ಷ ಇವಾಗ ಯಾರು ಗ್ರಾಜುಯೇಟ್ ಆಗ್ಬಿಟ್ಟಿದಾರಲ್ಲ, ಆಚೆ ಬರ್ತಾರಲ್ಲ, ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಹೌದಪ್ಪ, ಈ ಥಿಯರಿ ಎಲ್ಲ ಒಂದು 10 ವರ್ಷದಿಂದ ಎಲ್ಲ ಟೆಕ್ನಾಲಜಿ ಎಲ್ಲ ಮಾತಾಡ್ತಾರೆ. ಯಾವುದೋ ಇಂಜಿನಿಯರಿಂಗ್ ಕೊಳ್ಳದೆ ಯಾರೋ ಬಂದು ಲೆಕ್ಚರ್ ಮಾಡ್ತಾರೆ, ಮತ್ತೆ ನಿಮ್ಗೆ ಬರ್ಕೋ ಅಂತ ಹೇಳ್ತಾರೆ, ನೋಟ್ಸ್ ಮಾಡ್ತಾರೆ. ಅವ್ರ ತಲೆ ಒಳಗೆ ಏನು ಹೋಗಲ್ಲ. ಇಂಜಿನಿಯರಿಂಗ್ ಇಸ್ ಎ ಪ್ರಾಕ್ಟಿಕಲ್ ಸೈನ್ಸ್, ನಾಟ್ ಎ ಥಿಯರಿಟಿಕಲ್ ಸೈನ್ಸ್. ಸೈನ್ಸ್ ಅಲ್ಲಿ ಥಿಯರಿ ಜಾಸ್ತಿ, ಇಂಜಿನಿಯರಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಬೇಕು. ಇವಾಗ ಲ್ಯಾಬ್ ವರ್ಕ್ 40-50% ಮಾಡಬೇಕು. ಲ್ಯಾಬ್ ವರ್ಕ್ ಪ್ರಾಜೆಕ್ಟು 40-50% ಮಾಡಬೇಕು. ಅದು ನ್ಯೂ ಎಜುಕೇಶನ್ ಪಾಲಿಸಿಲಿ ಇದೆ. ಅದೇ ನಮ್ಮ ಸರ್ಕಾರ ನಾವು ನ್ಯೂ ಎಜುಕೇಶನ್ ಪಾಲಿಸಿ ಮಾಡಲ್ಲ, ನಮ್ದೇ ಪಾಲಿಸಿ ಮಾಡ್ತಾ ಸುಮ್ಮನೆ ಪಾಲಿಟಿಕ್ಸ್ ಆಡ್ತಾ ಇದ್ದಾರೆ. ಇದೆಲ್ಲ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಗೌರ್ಮೆಂಟ್ ಎಲ್ಲ ಮಾಡಿಬಿಟ್ಟು ಇವಾಗೆಲ್ಲ ಜನರಿಗೆ ಕಷ್ಟ ಆಗ್ತದೆ ಅಲ್ಲ. ಅದು ನ್ಯೂ ಎಜುಕೇಶನ್ ಪಾಲಿಸಿ ಹೇಳಿದ್ರು, ಜಾಸ್ತಿ ಪ್ರಾಕ್ಟಿಕಲ್ಸ್ ಮಾಡಿ, ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಬೇರೆ ಸ್ಟೇಟಲ್ಲಿ ಮಾಡ್ತಾರೆ, ನಮ್ಮ ಸ್ಟೇಟಲ್ಲಿ ಮಾಡಲ್ಲ. ನಾವೇ ಮಾಡಲ್ಲ. ಯಾರವರು ನಮ್ಗೆ ಹೇಳಕ್ಕೆ? ನಮ್ಮದೇ ಸ್ಟೇಟಲ್ಲಿ ಮಾಡ್ತೀರಂತ ಇವಾಗ ಮಕ್ಕಳಿಗೆಲ್ಲ ಕಷ್ಟ ಆಗ್ತಾ ಇದೆ.